ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡಿದ್ರು. ಸೊ ಅವರು ಸಕ್ಸಸ್ ಆಗಿಲ್ಲ. ಒಂದು ಕಡೆ ಗ್ಯಾರಂಟಿನ ಕೊಡಲ್ಲ ಅಂದರು, ಗ್ಯಾರಂಟಿ ಕೊಟ್ಟಮೇಲೆ ಗ್ಯಾರಂಟಿ ನಿಲ್ಲಿಸಿ ಅಂದರು, ಗ್ಯಾರಂಟಿಯಿಂದ ಹೆಣ್ಮಕ್ಳು ಹಾಳಾಗ್ತಾವ್ರೆ ಅಂದರು, ಸರ್ಕಾರ ಬಗ್ಸ ಹಾಳಾಗುತ್ತೆ, ಆರ್ಥಿಕವಾಗಿ ನಷ್ಟ ಅಂದರು. ಏನೆಲ್ಲ ಈ ಜನಕ್ಕೆ, ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದು ಸಹ ತಪ್ಪು ಅಂತಲೇ ಬಿ ಜೆ ಪಿಯವರು, ಜನತಾದಳದವ್ರು ಹೇಳ್ಕೊಂಬಂದಿದ್ದಾರೆ. ಅದೆಲ್ಲ ಆಗಿ ಮೀರಿ ಏನೂ ಆಗಲ್ಲ ಅಂತಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ. ಯಾರು ಹೇಳಿದ್ರು ಸರ್ಕಾರ ಉಳಿಯಲ್ಲ ಅಂತ? ಇದೇ ದೇವೇಗೌಡರು ಸಾಹೇಬರೇ, ಇದೇ ಕುಮಾರಸ್ವಾಮಿ ಅವರು ಹೇಳಿದ್ರೆ ಸರ್ಕಾರ ತೆಗಿತೀನಿ, ಸರ್ಕಾರ ಸಿದ್ದರಾಮಯ್ಯನ ಗರ್ವ ಮರಿತೀನಿ, ಡಿ ಕೆ ಶಿವಕುಮಾರ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದಾರೆ. ಯಾರು ಅವರೇ ತಮ್ಮ ಮಕ್ಕಳಲ್ವಾ? ಸೊ ಅದರಿಂದ ಇದು ನಡೀಲಿ, ನೋಡೋಣ. ನಾವು ಎಷ್ಟು ಜನಕ್ಕೆ ಆಫರ್ ಮಾಡಿದ್ದಾರೆ? ರಾಜಕೀಯವಾಗಿ ಎದುರಿಸ ಎಷ್ಟು ಜನಕ್ಕೆ ಆಫರ್ ಮಾಡಿದ್ದಾರೆ ಸರ್? ಗೊತ್ತಿಲ್ಲ. ಮುಖ್ಯಮಂತ್ರಿ ಅವ್ರ ಹತ್ರ ಮಾಹಿತಿ ಇದೆ, ಅವ್ರು ಹೇಳಿರೋದ್ರಿಂದ ಸಂದರ್ಭ ಬಂದಾಗ ವಿಜಯೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ತನಿಖೆನ ಅವ್ರು ಕೇಳಿ ಮಾಡೋಕ್ಕದ ಮಾಡ್ತೀವಿ ಸರ್. ಕೊನೆಯದಾಗಿ ಸರ್ ಹಲವಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದಾಗ್ತಾ ಇರುವಂಥದ್ದು, ಕೆಲವೊಂದಿಷ್ಟು BPL ಗಳು APL ಆಗಿರುವಂಥದ್ದು ಸರ್. ಕೆಲವೊಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ಈಗ ಮಗ ಬೆಂಗಳೂರಲ್ಲಿ ಕೆಲಸ ಇರ್ತಾರೆ, ತಂದೆ ಇಲ್ಲಿರ್ತಾರೆ, ಅವರು ಬೈಪರ್ಕೇಟ್ ಮಾಡ್ಕೋಬೇಕು. ಬೈಪರ್ಕೇಟ್ ಮಾಡ್ಕೊಳ್ಳದೇ ಇದ್ದಾಗ ಆಟೋಮೆಟಿಕ್ಕಾಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದಿದೆ. ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ DBT ಮೂಲಕ ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಡುತ್ತೆ. ಈಗ ಇವರು ಇನ್ಕಮ್ ಟ್ಯಾಕ್ಸ್ ಪೇ